ನಟ ದರ್ಶನ್ ಜಾಮೀನು ರದ್ದು ಕೋರಿ ಮೇಲ್ಮನವಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇವತ್ತು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಗೆ ಸಲ್ಲಿಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಹಿರಿಯ ವಕೀಲ ರಘುಪತಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಮೇಲ್ಮನೆಯನ್ನ ಸಲ್ಲಿಸೋದಕ್ಕೆ ಬೇಕಿರುವಂತಹ ಅಗತ್ಯ ಎಲ್ಲಾ ದಾಖಲೆಗಳ ಸಂಗ್ರಹವಾಗ್ತಾ ಇದೆ. ಅಗತ್ಯ ದಾಖಲೆಯ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಪ್ರಸನ್ನ ಕುಮಾರ್. ಇದರ ಜೊತೆಗೆ ಅಗತ್ಯ ದಾಖಲೆಯ ಭಾಷಾಂತರ ಕಾರ್ಯ ಕೂಡ ಮುಕ್ತಾಯ ಆಗಿದೆ. ಹೈಕೋರ್ಟ್ನಲ್ಲಿ ಪೊಲೀಸರ ಪರವಾಗಿ ಪ್ರಸನ್ನ ಕುಮಾರ್ ವಾದಿಸಿದ್ರು. ಅದಾದ ನಂತರ ದರ್ಶನ್ಗೆ ಅನುಕಂಪದ ಆಧಾರದ ಮೇಲೆ ಆರೋಗ್ಯದ ಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಹೈಕೋರ್ಟ್ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿತ್ತು. ಇದೀಗ ಅವರು ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಸರ್ಜರಿಗೆ ಒಳಗಾಗಿಲ್ಲ. ಫಿಸಿಯೋಥೆರಪಿ ಸೇರಿದಂತೆ ಬೇರೆ ಬೇರೆ ರೀತಿಯಾದಂತಹ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ದರ್ಶನ್ಗೆ ಕೊಟ್ಟಿರುವಂತಹ ಜಾಮೀನನ್ನ ರದ್ದು ಮಾಡೋದಕ್ಕೆ ಕೋರಿ ಮೇಲ್ಮನವಿಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ.